ಸಮಸ್ಯೆಗಳು ಹಾಗೂ ಪರಿಷ್ಕಾರಗಳು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ವೇದಗಳು, ಉಪನಿಷತ್ಗಳು, ಭಗವದ್ಗೀತೆ, ಕೊನೆಗೆ ಮಾಡರ್ನ್ ಸೈನ್ಸ್ ಕೂಡ ಹೇಳೋದು ಪ್ರತಿಯೊಂದು ಸಮಸ್ಯೆಗೂ ಪರಿಷ್ಕಾರ ಇದ್ದೇ ಇದೆ, ಪರಿಷ್ಕಾರ ಇಲ್ಲದ ಸಮಸ್ಯೆನೇ ಇಲ್ಲ ಅಂತ. ಆದರೆ ನಮ್ಮಲ್ಲಿ 90% ಜನ ಸಮಸ್ಯೆಗಳು ಬಂದರೆ ಪರಿಷ್ಕಾರದ ಬಗ್ಗೆ ಯೋಚನೆ ಮಾಡಲ್ಲ, ಬದಲಿಗೆ ಸಮಸ್ಯೆ ಬಗ್ಗೆ ಚಿಂತೆ ಮಾಡ್ತಾ ದುಃಖಕ್ಕೀಡಾಗ್ತಾರೆ. ಬುದ್ಧಿವಂತನ ಥರ ನಿಮಗೆ ಕತೆ ಹೇಳೋಕ್ಕೆ ಬಂದಿರೋ ನಾನು ಕೂಡ ಪರಿಷ್ಕಾರ ಬಿಟ್ಟು ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹಾಗಾದರೆ ನಾವೆಲ್ಲ ಯಾಕೆ ಪರಿಷ್ಕಾರ ಬಿಟ್ಟು ಸಮಸ್ಯೆ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀವಿ? ನಮಗೆ ಸಮಸ್ಯೆಗೆ ಪರಿಷ್ಕಾರ ಹುಡುಕೋ ಶಕ್ತಿ ಇಲ್ವಾ ಅಂದರೆ ಖಂಡಿತ ಇಲ್ಲ. ನಮ್ಮಲ್ಲಿ ಎಲ್ಲರಿಗೂ ಪ್ರತಿಯೊಂದು ಸಮಸ್ಯೆಗೂ ಪರಿಷ್ಕಾರ ಗೊತ್ತು. ಆದರೆ ನಮ್ಮ ಮನಸ್ಸಲ್ಲಿ ನಮಗೆ ಪರಿಷ್ಕಾರ ಸಾಸಿವೆ ಕಾಳಷ್ಟು ಕಂಡ್ರೆ ಸಮಸ್ಯೆ ಬೆಟ್ಟದಷ್ಟು ಕಾಣುತ್ತೆ. ಇದೊಂದೇ ಕಾರಣ ನಮ್ಮನ್ನು ಪರಿಷ್ಕಾರದ ಬಗ್ಗೆ ಯೋಚನೆ ಮಾಡೋಕ್ಕೆ ಬಿಡದೆ ಸಮಸ್ಯೆ ಬಗ್ಗೆನೇ ಚಿಂತೆ ಮಾಡೋ ಹಾಗೆ ಮಾಡುತ್ತೆ. ಉಸಿರಾಡೋ ಪ್ರತಿ ಜೀವಿಗೂ ಸಮಸ್ಯೆಗಳು ಇದ್ದವೆ. ಅದರಲ್ಲೂ ಬಹುಮುಖ್ಯವಾಗಿ ಮನುಷ್ಯನಿಗೆ ಪ್ರತಿನಿತ್ಯ ಸಾವಿರಾರು ಸಮಸ್ಯೆಗಳು. ಹಾಗೆ ನನಗೂ ಕೂಡ ನನ್ನದೇ ಆದ ಸಮಸ್ಯೆಗಳಿವೆ. ನನಗೂ ನಿಮಗೂ ಸ್ವಲ್ಪ ಪರಿಷ್ಕಾರದ ಬಗ್ಗೆ ಯೋಚನೆ ಮಾಡೋ ಶಕ್ತಿ ಬರಲಿ ಅಂತ ಒಂದು ಕತೆ ಬರೆದಿದ್ದೇನೆ. ಕತೆ ಅಂದ ತಕ್ಷಣ ನಾನು ಕತೆಗಾರನೋ, ವಿದ್ಯಾವಂತನೋ, ಬುದ್ಧಿವಂತನೋ ಅಂದ್ಕೋಬೇಡಿ. ನಾನು ಪ್ರತಿ ಸಾರಿ ಹೇಳೋ ಹಾಗೆ ನಾನೊಬ್ಬ ಆರ್ಡಿನರಿ ಮನುಷ್ಯ. ಒಂದೂರಲ್ಲಿ ಸೋಮ, ಶ್ಯಾಮ ಅಂತ ಇಬ್ಬರು ಅಣ್ಣ ತಮ್ಮ ಇದ್ದರು. ಇಬ್ಬರು ಭಾಳ ಬುದ್ಧಿವಂತರು. ಅಪ್ಪ ತಲಾ 10 ಎಕರೆ ಹೊಲ ಕೊಟ್ಟಿದ್ದ. ಅದರಲ್ಲೇ ಉಳುಮೆ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದರು. ಇಬ್ಬರು ಸ್ವಲ್ಪ ಕಾಲದಲ್ಲೇ ಚೆನ್ನಾಗಿ ದುಡಿದು ಊರಿನಲ್ಲೇ ದೊಡ್ಡ ಶ್ರೀಮಂತರಾಗ್ತಾರೆ. ಸೋಮನಿಗೆ ಧೈರ್ಯ ಜಾಸ್ತಿ, ಯಾವುದಕ್ಕೂ ಎದುರ್ತಾ ಇರಲಿಲ್ಲ. ಶ್ಯಾಮ ಕಷ್ಟಜೀವಿ, ಅದರಲ್ಲೂ ಸ್ವಲ್ಪ ಭಯ ಜಾಸ್ತಿ. ಉಳುಮೆ ಕೆಲಸ ಜಾಸ್ತಿ ಇರೋದರಿಂದ ದಿನನಿತ್ಯ ನೂರಾರು ಜನ ಕೆಲಸಕ್ಕೆ ಬರ್ತಿದ್ರು. ಆದರೆ ಸ್ವಲ್ಪ ದಿನದಲ್ಲೇ ಊರಿನ ಹತ್ರ ಒಂದು ಕಾರ್ಖಾನೆ ಶುರುವಾಗಿ ಆ ಕಾರ್ಖಾನೆಯವರು ನಾವು ಹಣ ಜಾಸ್ತಿ ಕೊಟ್ಟು ಬೇರೆ ಸೌಲಭ್ಯಗಳೆಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಇದ್ದಕ್ಕಿದ್ದಂಗೆ ಜನ ಎಲ್ಲ ಇವರ ಹೊಲಕ್ಕೆ ಕೆಲಸಕ್ಕೆ ಬಾರದು ಬಿಟ್ಟು ಕಾರ್ಖಾನೆ ಕೆಲಸಕ್ಕೆ ಹೋಗ್ತಾರೆ. ಇಬ್ಬರಿಗೂ ಈ ಸುದ್ದಿ ಸಿಡಿಲು ಬಡ್ದಂಗಾಗುತ್ತೆ. ಬೆಳಗಾದರೆ ಕೆಲಸ ಮಾಡೋಕ್ಕೆ ಜನ ಇಲ್ಲ ಅನ್ನೋ ಸಮಸ್ಯೆ ಅವರಿಗೆ ನಿದ್ದೆ ಕೊಡಲ್ಲ. ಸೋಮ ಬುದ್ಧಿವಂತಿಕೆಯಿಂದ ಸಮಸ್ಯೆ ಬಗ್ಗೆ ಯೋಚನೆ ಮಾಡದೆ ಪರಿಷ್ಕಾರ ಹುಡುಕಿ ಪಟ್ಟಣಕ್ಕೆ ಹೋಗಿ ಟ್ರ್ಯಾಕ್ಟರ್ ಮತ್ತು ಪರಿಕರಗಳು ತರ್ತಾನೆ. ತಂದು ಕೆಲಸ ಶುರು ಮಾಡ್ತಾನೆ. ಶ್ಯಾಮನಿಗೆ 100 ಜನ ಮಾಡೋ ಕೆಲಸ ಮಿಷಿನ್ಗಳು ಎಲ್ಲಿ ಮಾಡ್ತವೆ ಅಂತ ಯೋಚನೆ ಬರುತ್ತೆ. ಅವನಿಗೆ ಸೋಮನ ಪರಿಷ್ಕಾರ ತುಂಬ ಚಿಕ್ಕದಾಗಿ ಕಾಣುತ್ತೆ. ಅದಕ್ಕೆ ಅವನೇ ಮನೆಯಲ್ಲಿರೋ ಜನರನ್ನು ಕರ್ಕೊಂಡು ತಾನು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡೋದು, ಸಂಜೆ ಬೇರೆ ಊರಿಗೆ ಹೋಗಿ ಕೆಲಸಕ್ಕೆ ಜನ ಸಿಗ್ತಾರಾ ಅಂತ ಹುಡ್ಕೋದು. ಹೀಗೆ ತುಂಬ ಕಷ್ಟಪಡ್ತಾನೆ. ಸೋಮ ಮಾತ್ರ ಇದ್ದ ಸ್ವಲ್ಪ ಜನರ ಜೊತೆ ಯಂತ್ರಗಳು ಬಳಸಿ ಹೊಲದ ಕೆಲಸ ಎಲ್ಲ ಮುಗಿಸಿ ಸಂಜೆ ಮನೆಗೆ ಹೋಗಿ ಖುಷಿಯಾಗಿರ್ತಾನೆ. ಸ್ವಲ್ಪ ದಿನ ಆದಮೇಲೆ ಫಸಲು ತೆಗೆಯೋ ಸಮಯ ಬರುತ್ತೆ. ಸೋಮ ಯಂತ್ರಗಳು ಬಳಸಿ ಫಸಲು ತೆಗೆದು ಮಾರುಕಟ್ಟೆಗೆ ಹಾಕೋಕ್ಕೆ ತಯಾರಿ ಮಾಡ್ತಾನೆ. ಶ್ಯಾಮ ಎಲ್ಲಿಂದನೋ ಜನರು ತಂದು ಹೇಗೋ ಕಷ್ಟಪಟ್ಟು ತುಂಬ ತಡವಾಗಿ ಮಾರುಕಟ್ಟೆಗೆ ಹಾಕೋಕ್ಕೆ ತಯಾರಿ ಆಗ್ತಾನೆ. ಆದರೆ ದುರ್ದೈವ, ಆ ಊರಿನ ಹತ್ತಿರದಲ್ಲಿದ್ದ ಮಾರುಕಟ್ಟೆಯಲ್ಲಿ ಖರೀದಿ ಮಾಡೋಕ್ಕೆ ವ್ಯಾಪಾರಿಗಳು ತುಂಬ ಕಡಿಮೆ ಜನ ಬರ್ತಾರೆ. ತುಂಬ ಕಡಿಮೆ ಬೆಲೆಗೆ ಖರೀದಿ ಮಾಡೋಕ್ಕೆ ನೋಡ್ತಾರೆ. ಸೋಮ ಮತ್ತೆ ಪರಿಷ್ಕಾರ ಹುಡುಕಿ ಬೆಳೆದ ಬೆಳೆಯನ್ನೆಲ್ಲ ಪಕ್ಕದಲ್ಲೇ ಇದ್ದ ಪಟ್ಟಣಕ್ಕೆ ತಗೊಂಡೋಗಿ ಒಳ್ಳೆ ಬೆಲೆಗೆ ಮಾರ್ತಾನೆ. ಶ್ಯಾಮನಿಗೆ ಪೇಟೆಗೆ ಹೋಗೋದು ತುಂಬ ಕಷ್ಟದ ವಿಷಯ ಅಂತ ಅನ್ನಿಸ್ತು. ಅವನು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಸ್ವಲ್ಪ ಹಣ ಗಳಿಸ್ದ. ಊರಲ್ಲಿರೋ ಎಲ್ಲ ರೈತರು ಒಂದೇ ಥರ ಬೆಳೆ ಬೆಳೆಯೋದ್ರಿಂದ ಬೆಳೆದ ಫಸಲಿಗೆ ಬೆಲೆ ಕಡಿಮೆ ಆಗುತ್ತೆ. ನಷ್ಟಗಳು ಬರೋಕ್ಕೆ ಶುರುವಾಯಿತು. ಸಮಸ್ಯೆ ಗಂಭೀರತೆ ಅರಿತ ಸೋಮ ಹೊರದೇಶಕ್ಕೆ ಹೋಗಿ ಅಲ್ಲಿ ಬೆಲೆ ಬಾಳೋ ಹೊಸ ತಳಿಗಳ ಬಗ್ಗೆ ತಿಳ್ಕೊಂಡು ಬಂದು ಅದನ್ನು ಬೆಳೆಯೋಕ್ಕೆ ಶುರು ಮಾಡಿದ. ಶ್ಯಾಮನಿಗೆ ಹೊಸದರ ಬಗ್ಗೆ ನಂಬಿಕೆ ಇರಲಿಲ್ಲ, ವಿಭಿನ್ನವಾಗಿ ಯೋಚನೆ ಮಾಡೋ ಮನಸ್ಸೂ ಇರಲಿಲ್ಲ. ಹಾಗಾಗಿ ಹಳೆ ತಳಿನೇ ಹಾಕಿ ಫಸಲು ತೆಗೆದ. ಸೋಮ ಮಾಡಿದ್ದ ಹೊಸ ಪ್ರಯೋಗ ಯಶಸ್ವಿಯಾಗಿ ಅವನಿಗೆ ಒಳ್ಳೆಯ ಲಾಭ ಬಂತು. ಹಳೆ ತಳಿ ಹಾಕಿ ಬೆಳೆ ಬೆಳೆದಿದ್ದಕ್ಕೆ ಶ್ಯಾಮನಿಗೆ ವೆಚ್ಚ ಮಾಡಿದ ಹಣ ಕೂಡ ವಾಪಸ್ ಬರದೆ ತುಂಬ ನಷ್ಟ ಆಯಿತು. ಹೀಗೆ ಪ್ರತಿ ಸಮಸ್ಯೆ ಚಿಕ್ಕದು ಅಂದುಕೊಂಡು ದೊಡ್ಡ ಪರಿಷ್ಕಾರ ಹುಡುಕ್ತಿದ್ದ ಸೋಮ ತುಂಬ ಹಣ ಸಂಪಾದನೆ ಮಾಡಿ ಆಗರ್ಭ ಶ್ರೀಮಂತನಾದ. ಸಮಸ್ಯೆ ದೊಡ್ಡದು, ಹಣ ಹುಡುಕುತ್ತಿದ್ದ ಪರಿಷ್ಕಾರ ಎಲ್ಲ ಚಿಕ್ಕದು ಅಂದುಕೊಂಡಿದ್ದ ಶ್ಯಾಮ ಸಾಲ ಮಾಡಿಕೊಂಡು
ತನ್ನ ಜಮೀನಿನೆಲ್ಲ ಮಾರಿಕೊಂಡು ಬೀದಿಗೆ ಬಿದ್ದ. ಮೊರಲ್ ಆಫ್ ದ ಸ್ಟೋರಿ ಇಷ್ಟೇ ಫ್ರೆಂಡ್ಸ್. ನಮ್ಮ ಸಮಸ್ಯೆ ನಮಗೆ ದೊಡ್ಡದಾಗಿ ಕಾಣಬಾರದು. ನಮ್ಮ ಪರಿಷ್ಕಾರ ಸಮಸ್ಯೆಗಿಂತೂ ದೊಡ್ಡದಾಗಿ ಕಾಣಬೇಕು. ಸಮಸ್ಯೆ ಬಂದ ಪ್ರತಿ ಸಾರಿ ಹೊಸದಾಗಿ ಯೋಚನೆ ಮಾಡೋ ಶಕ್ತಿ ಇರಬೇಕು. ಸಮಸ್ಯೆ ಪರಿಷ್ಕಾರಕ್ಕೋಸ್ಕರ ಗೊತ್ತಿಲ್ಲದ ಜಾಗಕ್ಕೆ ಹೋಗೋಕ್ಕೂ ಗೊತ್ತಿಲ್ಲದ ಕೆಲಸ ಮಾಡೋಕ್ಕೂ ಸಿದ್ಧರಾಗಿರಬೇಕು. ಸಮಸ್ಯೆ ಎಷ್ಟು ದೊಡ್ಡದಾದರೂ ಅದನ್ನು ಬಗ್ಗು ಬಡಿಯಬಲ್ಲೆ ಅನ್ನೋ ಧೈರ್ಯ ಇರಬೇಕು. ಇದನ್ನೇ DVG ಅವರು ತುಂಬ ಸೊಗಸಾಗಿ ಹೇಳಿದ್ದಾರೆ. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು, ಅರ್ಥಬಹುದದು ನಿನಗೆ ಪುನರ್ದರ್ಶನದಿಂ, ನರ್ತಿಪನು ಜಡ ಜೀವಗಳಲ್ಲಿ ಬೆಮ್ಮ, ಪೂರ್ತಿ ನದನರಿಯೋ ಸೊಗಮಂಕುತಿಮ್ಮ ಅಂತ. ನನ್ನ ಈ ಪುಟ್ಟ ಕತೆ ಕೇಳೋದಕ್ಕೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ವೆಚ್ಚ ಮಾಡಿದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.